ನಾ ಏನು ಮಾಡ್ತಾ ಇದ್ದೀನಿ ಅಂತ ಸರ್ಪ್ರೈಸ್ ಆದ್ರ ಏನಪ್ಪ ಈಗ ಸಡನ್ ಆಗಿ ಕೂದಲೆಲ್ಲ ಬಿಟ್ಕೊಂಡು ಹೊರಗಡೆ ನಿಂತ್ಬಿಟ್ಟಿದ್ದಾರೆ ಅಂತ. ನಾವು ಚಿಕ್ಕದ್ರಲ್ಲಿದ್ದಾಗ ಪ್ರತಿಯೊಬ್ಬರು ತಲೆಗೆ ಸ್ನಾನ ಮಾಡಿದ್ದೇನೆ ಹೋಗಿ ಬಿಸಿಲಲ್ಲಿ ನಿಲ್ತಾ ಇದ್ರು, ಬಿಸಿಲಲ್ಲಿ ತಲೆ ಕೂದಲನ್ನ ಒಣಗಿಸ್ತಾ ಇದ್ರು. ಆದರೆ ಈಗ ಬಿಸಿಲಿಗೆ ಹೋಗೋ ಅವಕಾಶನೂ ಇಲ್ಲ. ಬಿಸಿಲಿನ ಕಿರಣಗಳು ಮನೆವರೆಗೂ ತಾಗೋದು ಬಹಳ ಕಡಿಮೆ ಜನಕ್ಕೆ. ಮತ್ತೆ ಮನೆಯಿಂದ ಹೊರಗಡೆ ಬಿಸಿಲಿಗೆ ಹೋಗಿ ನಿಲ್ಲೋದನ್ನು ಬಹಳ ಕಡಿಮೆ. ಯಾಕಂದರೆ ಆದಷ್ಟು ಎಲ್ಲ ಕಾರಣಗಳನ್ನೇ ಹೇಳ್ತಿರೋ, ಅಯ್ಯೋ ಬಿಸಿಲಿಗೆ ಹೋದ್ರೆ ನನಗೆ ತಡ್ಕೊಳಕ್ಕಾಗಲ್ಲ, ನನಗೆ ಬೆವರು ಬರುತ್ತೆ, ಅಥವಾ ನನಗೆ ಸನ್ ಟ್ಯಾನ್ ಆಗ್ತದೆ, ನಾನು ಸನ್ಸ್ಕ್ರೀನ್ ಹಚ್ಕೊಂಡಿಲ್ಲ, ನನಗೆ ಹಾಗಾಗ್ತದೆ, ಪಿಂಪಲ್ಸ್ ಬರುತ್ತೆ ಅನ್ನೋ ಕಾರಣಗಳೇ ಸಾಕಷ್ಟು ಬಂದ್ಬಿಟ್ಟಿದೆ ಈಗಿನ ಜನ್ರೇಷನ್ ಅವ್ರಿಗೆ. ಆದರೆ ಬಿಸಿಲಿಗೆ ಹೋಗ್ತಿದ್ದಂಗೆ ನಾವು ಕೆಲವೊಂದು ಕ್ರೀಮ್ಗಳನ್ನ ಹಚ್ಚಿ ಬಿಸಿಲಿಗೆ ಹೋಗ್ತೀವಲ್ಲ, ಅದು ನಮಗೆ ಕೊಡುವಂಥದ್ದು ಸಮಸ್ಯೆ. ಯಾವಾಗ ನಾವು ಶುದ್ಧವಾದಂತಹ ಚರ್ಮವನ್ನು ಹೊರಗಡೆ ಬಿಸಿಲಿಗೆ ತೋರಿಸ್ತೀವೋ ಆಗ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ನಾವು ಏನು ಆಹಾರಗಳ ಮೂಲಕ ಸೇವನೆ ಮಾಡಿರ್ತೀವಲ್ಲ ಅದೆಲ್ಲನೂ ಈ ಅಗ್ನಿ ಇದ್ದಾಗ ಮಾತ್ರ ಕನ್ವರ್ಟ್ ಆಗಿ ಅದು ನಮ್ಮ ದೇಹಕ್ಕೆ ಮಿನರಲ್ಸ್ ಆಗಿ, ವಿಟಮಿನ್ಸ್ ಆಗಿ, ಪ್ರೋಟೀನ್ಸ್ ಆಗಿ ಬದಲಾವಣೆ ಆಗೋದು. ಹಾಗಾಗಿ ಸೂರ್ಯನ ಬೆಳಕು ಅತಿ ಅವಶ್ಯಕ. ಇಲ್ಲಿ ನಾನು ಏನು ತೋರಿಸಿದೆ ಅಂದರೆ ಕೂದಲನ್ನು ನಾನು ಹೊರಗಡೆ ಬಂದು ಒಣಗಿಸ್ತಾ ಇದ್ದೆ. ತಲೆಗೆ ಸ್ನಾನ ಮಾಡಿದ್ದೇನೆ, ಕೂದಲನ್ನ ಹೊರಗಡೆ ಬಂದು ಒಣಗಿಸ್ತಾ ಇದ್ದೆ. ಯಾಕೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ಆದಷ್ಟು ಶಕ್ತಿ ಇರೋದೇ ನಮ್ಮ ತಲೆ ಕೂದಲಿನಲ್ಲಿ. ಎಷ್ಟು ತರಹದ ನೆಗೆಟಿವ್ ಎನರ್ಜಿಗಳಾಗಿರಲಿ, ನಮಗೆ ದೃಷ್ಟಿಗಳಾಗಿರಲಿ, ಆದಷ್ಟು ತಲೆ ಕೂದಲು ಬಂದು ಬೇಗ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಪಾಸಿಟಿವ್ ಎನರ್ಜಿ ಆಗಿರಲಿ, ಯಾವುದೇ ರೀತಿ ಎನರ್ಜಿ ಆಗಿರಲಿ, ತಲೆ ಕೂದಲು ಬೇಗ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ತಲೆಗೆ ಸ್ನಾನ ಮಾಡಿದರೆ ನಾವು ಸೂರ್ಯನ ಕಿರಣಗಳಿಗೆ ತಲೆ ಕೂದಲನ್ನು ಒಡ್ಡಿದಾಗ ಏನಾಗ್ತದೆ, ಈಗ ಸುಮಾರು ಆಧ್ಯಾತ್ಮಿಕ ಹಾದಿನಲ್ಲಿ ನಡೀತಿರೋರ್ಗಾಗಲಿ, ತುಂಬ ಸ್ಪಿರಿಚುವಲ್ ಇರೋರ್ಗಾಗಲಿ, ತುಂಬ ಫಾಲೋ ಮಾಡ್ತಿರ್ತಾರೆ. ಅವರೆಲ್ಲರೂ ಈಗೆಲ್ಲನೂ ಏನು ಹೇಳ್ತಾರೆ, ನೀವು ಸನ್ ಚಾರ್ಜ್ಡ್ ವಾಟರ್ ಕುಡೀರಿ, ಮ್ಯಾನಿಫೆಸ್ಟ್ ಮಾಡಿರೋ ನೀರನ್ನು ಕುಡೀರಿ, ಅಥವಾ ಮೂನ್ ಚಾರ್ಜ್ಡ್ ನೀರನ್ನ ಕುಡೀರಿ ಅಂತ. ನೀರು ಬಾಟಲ್ನ ಹೊರಗಡೆ ಇಡ್ತಾರೆ, ಬಿಸಿಲಿಗೆ ಚಾರ್ಜ್ ಮಾಡ್ತಾರೆ, ಅಥವಾ ಚಂದ್ರನ ಬೆಳಕಿಗೆ ಚಾರ್ಜ್ ಮಾಡ್ತಾರೆ, ಅದನ್ನು ಕುಡಿತಾರೆ. ಅದರಿಂದ ತುಂಬ ಬೆನಿಫಿಟ್ಸ್ ಇದೆ, ಉಪಯೋಗಗಳಿದೆ, ಲಾಭಗಳಿದೆ, ಹೆಲ್ತ್ ಚೆನ್ನಾಗಾಗ್ತದೆ, ಒಳ್ಳೆ ಎನರ್ಜಿ ಸಿಗುತ್ತೆ ಅಂತ. ಹಾಗಿರುವಾಗ ಸೂರ್ಯನಲ್ಲಿ ಅಷ್ಟು ಶಕ್ತಿ ಇರುವಾಗ ನಮ್ಮ ತಲೆ ಕೂದಲನ್ನು ಸೂರ್ಯನಿಗೆ ಒಡ್ಡಿದಾಗ ಏನಾಗ್ತದೆ, ಸನ್ ಚಾರ್ಜ್ ಆಗತ್ತೆ. ತಲೆ ಕೂದಲು ಸಹ ಸನ್ ಚಾರ್ಜ್ ಆಗುತ್ತೆ. ಸನ್ ಚಾರ್ಜ್ ಆದಾಗ ಅದರಲ್ಲಿರುವಂತಹ ಎಷ್ಟೇ ನಕಾರಾತ್ಮಕ ಶಕ್ತಿಗಳಿರಲಿ ಅದೆಲ್ಲನೂ ಕಡಿಮೆ ಆಗಿ ನಮ್ಮ ತಲೆ ಕೂದಲಿನ ಒಂದು ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗ್ತದೆ. ಆಗ ನಮ್ಮ ಸ್ಟ್ರೆಸ್ ಸಹ ಕಡಿಮೆ ಆಗ್ತದೆ. ತಲೆ ಕೂದಲಿಂದ ನಾವು ಆ ಎನರ್ಜಿನ ಹಾಗೆ ಉಳಿಸ್ಕೊಂಡ್ವಿ. ಈಗ ಮನೆ ಒಳಗಡೆನೇ ತಲೆ ಕೂದಲನ್ನ ಒಣಗಿಸಿದ್ವಿ, ಹಸಿ ತಲೆ, ನಮ್ಮ ಆರೋಗ್ಯಕ್ಕೂ ಅದು ದುಷ್ಪರಿಣಾಮನ ಬೀಳುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಏನೇನು ನಕಾರಾತ್ಮಕ ಶಕ್ತಿಗಳಿರಲಿ, ದೃಷ್ಟಿದೋಷಗಳಿರಲಿ ಎಲ್ಲನೂ ತಲೆ ಕೂದಲಿನಲ್ಲೇ ಸೇರಿಕೊಂಡು ತಲೆಭಾರ, ತಲೆನೋವು, ಮತ್ತು ಸ್ಟ್ರೆಸ್ ಆಗೋದು, ಬೇಗ ಸ್ಟ್ರೆಸ್ ಆಗೋದು, ನಿದ್ರೆ ಬರದಿರುವಂಥ ಎಲ್ಲ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಹೋಗ್ತದೆ. ಹಾಗಾಗಿ ಆದಷ್ಟು ಪ್ರತಿಯೊಬ್ಬರು ಎಷ್ಟು ಸಾಧ್ಯ ಆಗುತ್ತೋ ತಲೆಗೆ ಸ್ನಾನ ಮಾಡಿದ್ದು ಇಮಿಡಿಯೇಟಾಗಿ ನೀವು ಹೊರಗಡೆ ಬನ್ನಿ, ಮನೆಯಿಂದ ಹೊರಗಡೆ ಬನ್ನಿ. ಮನೆ ಒಳಗಡೆ ಸೂರ್ಯ ಬರ್ತಾ ಇಲ್ವಾ, ನೀವೇ ಮನೆ ಹೊರಗಡೆ ಹೋಗಿ ಎಲ್ಲಿ ಸೂರ್ಯನ ಬೆಳಕಿದೆಯೋ ಅಲ್ಲಿ ಸ್ವಲ್ಪ ನಿಲ್ಲಿ, ಒಂದು 10 ನಿಮಿಷ ವಾಕ್ ಮಾಡಿ. 10 ನಿಮಿಷ ವಾಕ್ ಮಾಡಿದ್ರೂ ಸಾಕು, ನಿಮಗೆ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಕಾಣ್ತೀರ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನೀವು ಕಲಿಬಹುದು ಯಾವಾಗ, ಬರುವ 19-20 ಮೇ 19-20ನೇ ತಾರೀಕು ಸಂಜೆ 7ರಿಂದ 9 ಗಂಟೆವರೆಗೂ ನಿಮಗೆ ಒಂದು ಕ್ಲಾಸ್ನ ನಾವು ಕೊಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಾವು ಏನೇನೆಲ್ಲ ನಮ್ಮ ಆಚಾರ ವಿಚಾರಗಳಲ್ಲಿ, ಅಭ್ಯಾಸಗಳಲ್ಲಿ, ಅಥವಾ ನಮ್ಮ ದಿನಚರಿಗಳಲ್ಲಿ ಏನೇನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ, ಆ ತಪ್ಪುಗಳಿಂದ ಏನೇನೆಲ್ಲ ದುಷ್ಪರಿಣಾಮಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ, ಆರೋಗ್ಯದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ, ಅದನ್ನೆಲ್ಲ ಹೇಗೆ ಕರೆಕ್ಷನ್ ಮಾಡ್ಕೊಳ್ಬಹುದು, ಅಥವಾ ವಾಸ್ತುಗಳಿಂದ ಆಗಿರಲಿ, ಉಡುಗೆ ತೊಡುಗೆಗಳಾಗಿರಲಿ, ನೀರು ಅಥವಾ ಆಹಾರಗಳಲ್ಲಾಗಿರಲಿ, ಎಲ್ಲ ಪ್ರತಿಯೊಂದು ವಿಚಾರಗಳಲ್ಲೂ ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಹೇಗೆಲ್ಲ ಸರಿ ಮಾಡ್ಕೊಳ್ಬಹುದು, ಅದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಅದೆಲ್ಲ ಮಾಹಿತಿಗಳನ್ನ ನೀವೆಲ್ಲರೂ ತಿಳ್ಕೊಳ್ಬಹುದು. ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬರು ಇದನ್ನು ಜಾಯ್ನ್ ಆಗಿ, ಪ್ರತಿಯೊಬ್ಬರಿಗೆ ಇದನ್ನು ಶೇರ್ ಮಾಡಿ. ನಮಗೆ ಇನ್ನೂ ಹೊಸ ಫಾಲೋವರ್ಸ ನೀವು ಆಯುಷ ಮಂಡಲಂ ವಾಟ್ಸ್ಯಾಪ್ ಚಾನಲಲ್ಲಿ ಜಾಯ್ನ್ ಆಗಿ, ಅದರಲ್ಲಿ ಜಸ್ಟ್ 299ಗೆ ಈ ಕೋರ್ಸ್ಗೆ ನೀವು ಜಾಯ್ನ್ ಆಗಬಹುದು. 299 ಹಣ ಪಾವತಿ ಮಾಡಿ ನೀವು ಜಾಯ್ನ್ ಆಗಿ, ನಿಮಗೆ ಎಲ್ಲ ಮಾಹಿತಿಗಳು ಅದರಲ್ಲೇ ಸಿಗುತ್ತೆ. ಧನ್ಯವಾದಗಳು.